ಸರಳ ಸಂಸ್ಕೃತ ಬೋಧಿನಿ ಅರ್ಪಿಸುವ ಸ್ವರಚಿತ ಶ್ಲೋಕ ವಿವರಣೆ ಈ ವಿಡಿಯೋದೊಂದಿಗೆ. ನಮ್ಮ ಬಹುದಿನಗಳ ಆಸೆಯಂತೆ ತಾವೆಲ್ಲರೂ ಕೂಡ ದಿನೇ ದಿನೇ ನಮ್ಮ ಈ ಸರಳ ಸಂಸ್ಕೃತ ಬೋಧಿನಿ ಯೂಟ್ಯೂಬ್ ಚಾನಲ್ಗೆ ಸಕ್ರಿಯವಾಗಿ ಭಾಗವಹಿಸುತ್ತಾ ನೀವು ಸಬ್ಸ್ಕ್ರೈಬರ್ ಆಗುವುದರ ಜೊತೆಗೆ ನಿಮ್ಮ ಬಂಧುಗಳನ್ನು ಗೆಳತಿಯರನ್ನು ಸೇರಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಈ ದಿನ ನಾವು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಭೋಜನದಲ್ಲಿ ವೈವಿಧ್ಯತೆಯನ್ನು ನಾವು ಕಾಣುತ್ತೇವೆಯೋ ಬಯಸುತ್ತೇವೆಯೋ ಹಾಗೆಯೇ ಸಂಸ್ಕೃತದಲ್ಲಿಯೂ ಕೂಡ ಕೆಲವು ಪ್ರಸಿದ್ಧವಾದಂತಹ ಕೆಲವು ನನಗೆ ತಿಳಿದಿರುವಂತಹ ವಿಶೇಷವಾದಂತಹ ಒಂದೆರಡು ಶ್ಲೋಕಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ನಾವು ಚಿಕ್ಕಂದಿನಲ್ಲಿ ಗುಬ್ಬಿಯ ಚಿದಂಬರಾಶ್ರಮದಲ್ಲಿ 1 ವರ್ಷಗಳ ಸೇವಾವಧಿಯನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನನ್ನಿಂದಲೇ ರಚಿಸಲ್ಪಟ್ಟಂತಹ ಒಂದು ಶ್ಲೋಕವನ್ನು ಬರೆದು ಅದನ್ನು ಮೈಸೂರಿನ ಅತ್ಯಂತ ಸಂಸ್ಕೃತ ದಿನಪತ್ರಿಕೆಯಾದ ಸುಧರ್ಮ ಎಂಬ ಪತ್ರಿಕೆಗೆ ಕಳುಹಿಸಿದ್ದೆನು. ಆ ಶ್ಲೋಕದ ಪ್ರಭಾವ ಹೇಗಿತ್ತೆಂಬುದನ್ನು ಹೇಳಬೇಕೆಂದರೆ, ಆ ಶ್ಲೋಕವನ್ನು ಗಮನಿಸಿ ಅನೇಕ ಊರುಗಳಿಂದ ಅನೇಕ ಜನ ಹಣವನ್ನೂ ಸಹ ಕಳುಹಿಸಿದ್ದರು. ಅಂದರೆ ನಾವು ಬರೆದಂತಹ ಶ್ಲೋಕ ಅನುಷ್ಠುತ ಶ್ಲೋಕವೇ ಆದರೂ ಕೂಡ ಆಗಿನ ನನ್ನ ಪರಿಸ್ಥಿತಿಯನ್ನು, ಆರ್ಥಿಕ ಪರಿಸ್ಥಿತಿಯನ್ನು ಅದು ಪ್ರತಿಬಿಂಬಿಸುತ್ತಿತ್ತು. ಆ ಶ್ಲೋಕವನ್ನು ಈಗ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟು ವರ್ಷಗಳ ನಂತರ ನನಗೆ ಒಂದು ಅವಕಾಶ ಸಿಕ್ಕಿರುವುದರಿಂದ ನಿಮ್ಮ ಮುಂದೆ ಅದನ್ನು ಹೇಳಲು ಬಯಸುತ್ತೇನೆ. ಆ ವಸ್ತುಸ್ಥಿತಿ ಹೀಗಿದೆ ಎಂದರೆ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ವಿತ್ತಂ ತಥಾ ಗೃಹಂ ಮಾದೃಶಾಯ ಚ ಬಾಲಾಯ ಕೋವಾ ದಾಸ್ಯತಿ ಬಾಲಿಕಾಂ ಎಂಬ ಈ ಒಂದು ಸಣ್ಣ ಶ್ಲೋಕವನ್ನು ಬರೆದು ಸುಧರ್ಮ ಪತ್ರಿಕೆಗೆ ಕಳುಹಿಸಿದ್ದೆನು. ಆ ಸುಧರ್ಮ ಪತ್ರಿಕೆಯು ಜಗತ್ತಿನ ಎಲ್ಲೆಡೆ ಅದು ಪ್ರಚಾರವನ್ನು ಪಡೆದಿದೆ. ಈಗಲೂ ಕೂಡ ಅನೇಕ ದೇಶ ವಿದೇಶಗಳಲ್ಲಿ ಅದು ತನ್ನ ಚಾಪುಗಾಲನ್ನು ದಾಟುತ್ತಾ ಎಲ್ಲೆಡೆ ಸಂಸ್ಕೃತಜ್ಞರನ್ನು ಹುರಿದುಂಬಿಸುತ್ತಿದೆ. ಸಂಸ್ಕೃತದ ಅಭಿವೃದ್ಧಿಗೆ ಕಾರಣೀಭೂತವಾಗಿ ಇಂದಿಗೂ ನಮ್ಮ ದೇಶದಲ್ಲಿ ರಾರಾಜಿಸುತ್ತಿದೆ. ಆ ಶ್ಲೋಕದಲ್ಲಿ ನನ್ನ ಆಗಿನ ಸಾಂಸಾರಿಕ ಪರಿಸ್ಥಿತಿಯನ್ನು ಕೂಡ ಆ ಶ್ಲೋಕದಲ್ಲಿ ಪ್ರತಿಬಿಂಬಿಸಿದ್ದೇನೆ. ಉದಾಹರಣೆಗೆ, ಮಾತಾ ನಾಸ್ತಿ, ವಸ್ತುತಃ ನಮಗೆ ಬಾಲ್ಯದಲ್ಲಿ ತಾಯಿಯ ಅಗಲಿಕೆ ಆದದ್ದರಿಂದ ಮಾತಾ ನಾಸ್ತಿ ಎಂಬ ಪದವನ್ನು ಸೇರಿಸಿದೆ. ವಸ್ತುತಃ ಆ ಸಂದರ್ಭದಲ್ಲಿ ಪಿತಾ ನಾಸ್ತಿ, ತಂದೆಯೂ ಕೂಡ ಇರಲಿಲ್ಲ. ನಾಸ್ತಿ ವಿತ್ತಂ, ನನ್ನದೇ ಆದಂತಹ ಮನೆಯೂ ಕೂಡ ಇರಲಿಲ್ಲ. ಎಲ್ಲವನ್ನು ಕಳೆದುಕೊಂಡಿದ್ದಂತಹ ಒಂದು ದಯನೀಯ ಸನ್ನಿವೇಶ ಅದು. ತಥಾ ಗೃಹಂ ಮಾದೃಶಾಯ ಚ ಬಾಲಾಯ, ಹೀಗೆ ತಂದೆಯನ್ನು, ತಾಯಿಯನ್ನು, ಬಂಧು ಬಳಗವನ್ನು ಹಾಗೂ ಮನೆಯನ್ನು ಎಲ್ಲವನ್ನು ಕಳೆದುಕೊಂಡಿರತಕ್ಕಂತಹ ನನಗೆ ಕೋವಾದಾಸ್ಯತಿ ಬಾಲಿಕಾಂ, ಯಾರು ತಾನೇ ಹೆಣ್ಣನ್ನು ಕೊಡಲು ಸಾಧ್ಯ, ನಾಸ್ತಿ ವಿತ್ತಂ ಎಂಬ ಒಂದು ಪದವನ್ನು ಸೇರಿಸಿದ್ದೆ. ಆ ಒಂದು ಪದ ಅನೇಕ ಸಂಸ್ಕೃತ ವಾಚಕರಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿ ಅನೇಕರು 100, 200, 500 ಈ ರೀತಿಯಾಗಿ ಹಣವನ್ನು ಕಳುಹಿಸಿದಂತಹ ಅನೇಕ ಆ ದಿನಗಳನ್ನು ಈಗಲೂ ಕೂಡ ನಾನು ಸ್ಮರಿಸಿಕೊಳ್ಳುತ್ತಿದ್ದೇನೆ. ಏಕೆಂದರೆ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತಹ ವ್ಯಕ್ತಿ ದೇಶದ ಎಲ್ಲೆಡೆಗೆ ಹೋಗಲಿ ತನ್ನ ಒಂದು ಸ್ವಶಕ್ತಿಯಿಂದ ಅಲ್ಲಿಯ ಜನರ ಮನಸ್ಸನ್ನು ಗೆದ್ದು ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಉತ್ತಮಪಡಿಸಿಕೊಳ್ಳಬಹುದಾಗಿದೆ. ಆದುದರಿಂದ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿಯೇ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಹೆಚ್ಚಾಗಿ ಸಾಗಬೇಕು ಎಂಬುದಾಗಿ ಹೇಳಲು ಬಯಸುತ್ತೇನೆ. ಇನ್ನು ಈ ವಿಷಯದಲ್ಲಿ ನಮ್ಮ ದೇಶದ ಎಲ್ಲೆಡೆ ಇರತಕ್ಕಂತಹ ಎಲ್ಲರೂ ಕೂಡ ಸಂಸ್ಕೃತವನ್ನು ಕಲಿಯಲು ನಾನು ಸೂಚಿಸ ಬಯಸುತ್ತೇನೆ. ಇದಕ್ಕೆ ಪೂರಕವಾದಂತಹ ಒಂದು ಪದ್ಯ ಯಾವುದು ಎಂದರೆ, ಪುರೇ ಗ್ರಾಮೇ ಗೃಹೇ ಕುಟ್ಯಾಂ ಬಾಲೋ ವೃದ್ಧೋ ಯುವಾಪಿ ಚ ಕರೋತು ಸಂಸ್ಕೃತಾಭ್ಯಾಸಂ ಪ್ರಾಪ್ನೋತು ಸುಖ ಸಂಪದಂ. ಹೀಗೆ ದೇಶದ ಯಾವುದೇ ಮೂಲೆಯಲ್ಲಾಗಲಿ, ಯಾವುದೇ ಸ್ಥಳದಲ್ಲಾಗಲಿ, ಹಳ್ಳಿಯಲ್ಲಾಗಲಿ, ದಿಳ್ಳಿಯಲ್ಲಾಗಲಿ, ಮನೆಯಲ್ಲಾಗಲಿ, ಅರಣ್ಯದಲ್ಲಾಗಲಿ, ಪುರೇ ಗ್ರಾಮೇ ಗೃಹೇ ಕುಟ್ಯಾಂ ಗುಡಿಸಲಿನಲ್ಲಾಗಲಿ ಇರತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಕರೋತು ಸಂಸ್ಕೃತಾಭ್ಯಾಸಂ, ಸಂಸ್ಕೃತಾಭ್ಯಾಸವನ್ನು ಚೆನ್ನಾಗಿ ಮಾಡಲಿ. ಪ್ರಾಪ್ನೋತು ಸುಖ ಸಂಪದಂ, ಅದರಿಂದ ಸುಖ ಸಂಪತ್ತನ್ನು
ಸಮಾಜದಲ್ಲಿ ಒಂದು ಗೌರವವನ್ನು ಪಡೆಯಲಿ ಎಂಬುದಾಗಿ ನಿಮಗೆಲ್ಲರಿಗೂ ಸೂಚಿಸುತ್ತಾ, ಈ ವಿಷಯದಲ್ಲಿ ನಿಮ್ಮೆಲ್ಲರ ಆಸಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ಹಾರೈಸುತ್ತಾ ನಿಮ್ಮ ಸಂಸ್ಕೃತ ಶಿಕ್ಷಣಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ನಮಸ್ತೆ.